ಓಂ ಅರಹಂ ನಮಃ. ಕಥಾ ಶ್ರವಣ 95. ಈ ದಿನದ ಕಥೆಯ ಹೆಸರು ಪಣಹಸ್ತ ಪಟಹಸ್ತ ವನಿಕನ ಕತೆ. ಕಥೆಯ ಹೆಸರು ಪಣಹಸ್ತ ಪಟಹಸ್ತ ವನಿಕನ ಕತೆ. ಚಂಪಾಪುರದ ರಾಜ ಅಭಯವಾಹನನು ತನ್ನ ಪುಂಡರಿಕ ಎಂಬ ಹೆಂಡತಿಯ ಜೊತೆಯಲ್ಲಿ ಸುಖದಿಂದ ರಾಜ್ಯವನ್ನು ಆಳುತ್ತಿದ್ದನು. ಆ ನಗರದಲ್ಲಿ ಒಬ್ಬ ಮಹಾ ಜಿಪುಣನಾದ ಲುಬ್ಧಕ ಎಂಬ ಶೆಟ್ಟಿ ಇದ್ದನು. ಅವನ ಹೆಂಡತಿಯ ಹೆಸರು ನಾಗವಸು ಎಂದಿತ್ತು. ಒಮ್ಮೆ ಮಳೆಗಾಲದ ಸಮಯ, ರಾತ್ರಿಯ ಸಮಯದಲ್ಲಿ ನದಿಯಲ್ಲಿ ಹರಿದು ಬರುವ ಕಟ್ಟಿಗೆಗಳನ್ನು ಲುಬ್ಧಕನು ಒಟ್ಟುಗೂಡಿಸುತ್ತಿದ್ದನು. ಇದನ್ನು ರಾಣಿ ಪುಂಡರಿಕಳು ಈ ದೃಶ್ಯವನ್ನು ನೋಡಿದಳು ಮತ್ತು ಲುಬ್ಧಕನನ್ನು ದರಿದ್ರನೆಂದು ತಿಳಿದು ಅವನಿಗೆ ಹಣವನ್ನು ಕೊಡಲು ರಾಜನಿಗೆ ಹೇಳಿದಳು. ರಾಜನು ಅವನನ್ನು ಪತ್ತೆ ಹಚ್ಚಿ ಶೆಟ್ಟಿಯನ್ನು ಕರೆಸಿದನು ಮತ್ತು ನಿನಗೆ ಎಷ್ಟು ಹಣ ಬೇಕು ಅಷ್ಟನ್ನು ಖಜಾನೆಯಿಂದ ತೆಗೆದುಕೊಂಡು ಹೋಗು ಎಂದು ರಾಜನು ಹೇಳಿದನು. ಆಗ ಶೆಟ್ಟಿಯು, ನನಗೆ ಒಂದು ಎತ್ತು ಬೇಕು ಎಂದನು. ಅದಕ್ಕೆ ರಾಜನು ಹೇಳಿದನು, ಗೋಶಾಲೆಯಿಂದ ಎಂತಹ ಗೋವು ಬೇಕು ಅದನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಆಗ ಶೆಟ್ಟಿಯು, ರಾಜನ್, ನಾನು ಎಂಥ ಎತ್ತನ್ನು ಇಷ್ಟಪಡುತ್ತೇನೋ ಅಂಥದ್ದು ನಿಮ್ಮ ಗೋಶಾಲೆಯಲ್ಲಿ ಇಲ್ಲ ಎಂದು ಉತ್ತರಿಸಿದನು. ಆಗ ರಾಜನು ಆಶ್ಚರ್ಯಗೊಂಡನು. ನಿನಗೆ ಎಂಥ ಎತ್ತು ಬೇಕು ಎಂದು ಕೇಳಿದನು. ಆಗ ಶೆಟ್ಟಿಯು ಉತ್ತರಿಸಿದನು, ರಾಜನ್, ನನ್ನ ಹತ್ತಿರ ಒಂದು ಎತ್ತುವಿದೆ, ಆದರೆ ಅದಕ್ಕೆ ಜೋಡಿ ಇಲ್ಲವಾಗಿ ಚಿಂತಿತನಾಗಿದ್ದೇನೆ. ರಾಜನು ವಿಸ್ಮಯನಾಗಿ ಅವನ ಎತ್ತನ್ನು ನೋಡಲು ಹೋದನು. ರಾಜನು ಮನೆಗೆ ಬರುವುದನ್ನು ನೋಡಿ ಶೆಟ್ಟಿಯು ಮತ್ತು ಶೆಟ್ಟಿನಿಯು ಅವನನ್ನು ಸ್ವಾಗತಿಸಿದರು. ಆಮೇಲೆ ನೆಲಮಹಡಿಯಲ್ಲಿದ್ದ ಮಯೂರ, ಹಂಸ, ಸಾರಸ, ಮೈನ, ಅಶ್ವ, ಆನೆ ಮುಂತಾದ ಪಶು ಪಕ್ಷಿಗಳ ರತ್ನ ಸುವರ್ಣ ನಿರ್ಮಿತ ಯುಗಲವನ್ನು ತೋರಿಸಿದನು. ಆಮೇಲೆ ಶೆಟ್ಟಿಯು ಹೇಳಿದನು, ಇವುಗಳಲ್ಲಿ ಒಂದು ಎತ್ತು ಕಡಿಮೆಯಾಗಿದೆ, ಅದಕ್ಕಾಗಿ ನಾನು ದುಃಖಿತನಾಗಿದ್ದೇನೆ ಎಂದನು. ರಾಜನು ಅವನ ವೈಭವವನ್ನು ನೋಡಿ ಆಶ್ಚರ್ಯಚಕಿತನಾದನು. ಇಷ್ಟು ಹಣವಂತನಾಗಿದ್ದರೂ ಸಹ ಕಟ್ಟಿಗೆಯನ್ನು ಒಟ್ಟುಗೂಡಿಸುವಂತಹ ನಿಂದ್ಯ ಕಾರ್ಯದಲ್ಲಿ ನಿರತನಾಗಿರುವುದನ್ನು ನೋಡಿ ಅವನ ಇಚ್ಛೆಯ ದಾಹಕ್ಕೆ ದುಃಖಿತನಾದನು.
ರಾಜನು ಅಲ್ಲಿಂದ ಹಿಂದೆ ಬರಬೇಕು ಅನ್ನುವಷ್ಟರಲ್ಲಿ ಶೆಟ್ಟಿನಿ ನಾಗವಸುವು ಶೆಟ್ಟಿಯ ಕೈಯಲ್ಲಿ ರತ್ನದಿಂದ ತುಂಬಿದ ಸುವರ್ಣದ ತಟ್ಟೆಯನ್ನು ರಾಜನಿಗೆ ಕೊಡಲು ಕೊಟ್ಟಳು. ಶೆಟ್ಟಿಗೆ ಅವನ ರಕ್ತ ಎಲ್ಲವೂ ಒಣಗಿದಂತಾಯಿತು. ಇಷ್ಟೊಂದು ರತ್ನವನ್ನು ಕೊಡುವಾಗ ಅವನ ಎರಡೂ ಕೈಗಳು ಕ್ರೋಧದಿಂದ ಮತ್ತು ಲೋಭದಿಂದ ನಡುಗತೊಡಗಿದವು. ರಾಜನ ಕಡೆಗೆ ತಟ್ಟೆಯನ್ನು ಹಿಡಿಯುವ ಸಮಯದಲ್ಲಿ ಅವನ ಕೈಗಳು ನಾಗರ ಹೆಡೆಯಂತೆ ರಾಜನಿಗೆ ಕಾಣಿಸಿದವು. ಈ ಶೆಟ್ಟಿಯು ಮಹಾಲೋಭಿಯು, ಕೃಪಣನು, ನೀಚನು, ನಿಂದ್ಯನು ಆಗಿದ್ದಾನೆ ಎಂದು ರಾಜನಿಗೆ ಗೊತ್ತಾಯಿತು. ಅವನ ಭಾವಕ್ಕೆ ಅನುಸಾರವಾಗಿ ಅವನ ಕೈಗಳ ಪರಿವರ್ತನೆಯನ್ನು ನೋಡಿ ರಾಜನು ಅವನ ನಿಂದ್ಯ ಭಾವನೆಯನ್ನು ಹಾಗೂ ಪರಿಗ್ರಹ ಲೋಭವನ್ನು ಬಹಳವಾಗಿ ನಿಂದಿಸಿದನು. ರಾಜನು ಇವನು ಪನಹಸ್ತ ಎಂದು ಅವನಿಗೆ ಹೆಸರಿಟ್ಟು ರಾಜ ತನ್ನ ಮನೆಗೆ ಹಿಂತಿರುಗಿ ಬಂದನು. ಶೆಟ್ಟಿಯು ಹಣವನ್ನು ಸಂಪಾದಿಸಲು ವಿದೇಶಕ್ಕೆ ಹೋಗಿದ್ದನು. ಅಲ್ಲಿಂದ ಹಿಂದೆ ಬರುವಾಗ ಸಂಪಾದಿಸಿದ ಹಣದೊಂದಿಗೆ ಸಮುದ್ರದ ಮಧ್ಯೆಯಲ್ಲಿ ಮುಳುಗಿ ಹೋದನು ಮತ್ತು ಪರಿಗ್ರಹಜನ್ಯ ಮಹಾಲೋಭದ ಕಾರಣದಿಂದ ಸತ್ತು ನರಕಕ್ಕೆ ಹೋದನು. ಎಲ್ಲರಿಗೂ ಜಯ ಜಿನೇಂದ್ರ.